ನಾಶವಾದ ಹೆಸರು ಬೆಳೆಗೆ ಪರಿಹಾರ ಕೊಡಲು ರಾಜ್ಯ ರೈತ ಸಂಘದಿಂದ ತಹಸೀಲ್ದಾರರಿಗೆ ಮನವಿ. ಮುಂಗಾರು ಆರಂಭದಲ್ಲಿ ರಾಜ್ಯಾದ್ಯಂತ ಭರ್ಜರಿ ಮಳೆಯಾಗಿದ್ದು, ಅನ್ನದಾತರು ಹಿಂದಿನ ಸಾಲ ತೀರಿಸಿಕೊಳ್ಳಲು ಸಾಲಸೂಲ ಮಾಡಿ 1 ಎಕರೆಗೆ 20 ರಿಂದ 25,000 ರೂ. ಖರ್ಚು ಮಾಡಿ ಹೆಸರು, ಶೇಂಗಾ, ಮೆಕ್ಕೆಜೋಳ, ತೊಗರಿ, ಸೋಯಾಬೀನ್ ಸೇರಿದಂತೆ ಇತರೆ ಬೆಳೆಗಳನ್ನು ಖುಷಿಯಿಂದ ಬಿತ್ತನೆ ಮಾಡಿದ್ರು. ಆದರೆ ಫಸಲು ಕೂಡ ಅಷ್ಟೇ ಹುಲುಸಾಗಿ ಬೆಳೆದಿತ್ತು. ಆದ್ರೆ ಯಾವಾಗ ಕಳೆದ 2 ತಿಂಗಳಿಂದ ವರ್ಣದೇವ ಮುನಿಸಿಕೊಂಡಿದ್ದಾನೆ. ಇದರಿಂದಾಗಿ ಆ ಜಿಲ್ಲೆಯ ರೈತರ ಜಮೀನಿನಲ್ಲಿ ಹೆಸರು ಬೆಳೆ ಬಾಡಿ ಬತ್ತಿ ಹೋದ. ಹೆಸರು ಬೆಳೆಯನ್ನು ಕೆಲವು ರೈತರು ಹೆಸರು ಬೆಳೆಯನ್ನು ಹರಗಿದರೆ, ಇನ್ನು ಕೆಲವು ರೈತರು ಕುರಿ ದನಕರುಗಳನ್ನು ಬಿಟ್ಟು ಹೆಸರು ಬೆಳೆಯನ್ನು ನಾಶಪಡಿಸಿದ್ದಾರೆ. ಅಳಿದು ಉಳಿದಿರುವ ಹೆಸರು ಬೆಳೆಗಳಿಗೆ ಕಳೆದ ತಿಂಗಳ ಸುರಿದ ಮಳೆಗೆ ಹಾಗೂ ಮೋಡ ಕವಿದ ವಾತಾವರಣದಿಂದ ಹೆಸರು ಬೆಳೆಗಳಿಗೆ ಹಳದಿ ರೋಗ, ಕಬ್ಬಿಣ ರೋಗ, ನಂಜಾಣು ರೋಗ, ಶಿರು ರೋಗ ಇನ್ನೂ ಹಲವಾರು ರೋಗಗಳು ಬಿದ್ದು ಹೆಸರು ಬೆಳೆ ನಾಶವಾಗಿದೆ. ಜಿಲ್ಲೆಯ ರೈತರು ಇಂದ ಬಿದ್ದ ಹೆಸರು ಬೆಳೆಗಳನ್ನು ಉಳಿಸಿಕೊಳ್ಳುವ ಸಲುವಾಗಿ ರೈತರು ಕೀಟನಾಶಕ ಔಷಧಿಯನ್ನು ಸಿಂಪರಣೆ ಮಾಡಿದರೂ ಕೂಡ ಹೆಸರು ಬೆಳೆ ಏನೂ ಪ್ರಯೋಜನ ಆಗಲಿಲ್ಲ. ಇನ್ನೊಂದು ವಾರದೊಳಗೆ ಹೆಸರು ಬೆಳೆ ಕಟಾವಿಗೆ ಬರುತ್ತದೆ ಎಂದುಕೊಂಡ ರೈತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿ ಈ ಹೆಸರು ಬೆಳೆ ಕಳೆದುಕೊಂಡ ಅನ್ನದಾತರು ಸಂಕಟಕ್ಕೆ ಸಿಲುಕಿದ್ದಾರೆ. ಈ ಕುರಿತಾಗಿ ಡೀಟೇಲ್ ವರದಿಯನ್ನು ನೋಡಿ. ಕೊಪ್ಪಳ ಜಿಲ್ಲೆಯಲ್ಲಿ ಪೂರ್ವ ಮುಂಗಾರು ಮಳೆ ತೇವಾಂಶ ಹೆಚ್ಚಾದರಿಂದ ಹೆಸರು ಬೆಳೆಗೆ ವಿವಿಧ ರೋಗ ಬಿದ್ದು ಹೆಸರು ಬೆಳೆ ಹಾಳಾಗಿವೆ. ಹಾಳಾದ ಹೆಸರು ಬೆಳೆಗೆ ಸರ್ಕಾರ ಪರಿಹಾರ ಕೊಡಬೇಕು. ಮುಂಗಾರು ಆರಂಭದಲ್ಲಿ ಬಿತ್ತನೆ ಮಾಡಿದ ಹೆಸರು ಬೆಳೆಗೆ ಸರ್ಕಾರ ಬರ ಘೋಷಣೆ ಮಾಡಬೇಕು. ರೈತರಿಗೆ 2 ವರ್ಷದ ಬೆಳೆ ವಿಮೆ ಬಿಡುಗಡೆ ಮಾಡಬೇಕು. ಜಿಲ್ಲಾದ್ಯಂತ ರೈತರಿಗೆ ಯೂರಿಯಾ ಗೊಬ್ಬರವನ್ನು ಕೊರತೆ ಆಗದಂತೆ ಸಮರ್ಪಕವಾಗಿ ಹೆಚ್ಚಿನ ರೀತಿಯಲ್ಲಿ ಯೂರಿಯಾ ಗೊಬ್ಬರವನ್ನು ಕೊಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರ ಹಾಗೂ ದೇವರಡ್ಡಿ ನಾಗರಡ್ಡಿಯವರ ನೇತೃತ್ವದಲ್ಲಿ ಕುಕನೂರು ತಾಲೂಕಿನ ತಹಶೀಲ್ದಾರ್ ಕಚೇರಿಯಲ್ಲಿ ಶಿರಸ್ತೇದಾರರಾದ ಬಸವರಾಜ ಮಡಿವಾಳರ ಇವರ ಮೂಲಕ ಕೊಪ್ಪಳ ಜಿಲ್ಲಾಧಿಕಾರಿಗಳಾದ ಸುರೇಶ್ ಹಿಟ್ನಾಳರವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಮನವಿ ಪತ್ರ ಸ್ವೀಕರಿಸಿದ ಬಸವರಾಜ ಮಡಿವಾಳರ ಇವರು ನಿಮ್ಮ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಕಳಿಸಿಕೊಡುವುದಾಗಿ ಭರವಸೆ ನೀಡಿದರು. ಈ ವರ್ಷ ಪೂರ್ವ ಮುಂಗಾರು ಮಳೆಗೆ ಹಾಗೂ ಮೋಡ ಕವಿದ ವಾತಾವರಣದಿಂದ ಹೆಸರು ಬೆಳೆಗಳು ಹಳದಿ ರೋಗ, ಬುದಿ ರೋಗ, ನಂಜಾಣು ರೋಗದಿಂದ ಹೆಸರು ಬೆಳೆ ಹಾಳಾಗಿದ್ದು, ಸರ್ಕಾರ ಹಾಳಾದ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು. ರೈತರಿಗೆ ಬೆಳೆ ವಿಮೆ ಬಂದಿಲ್ಲ. 2 ವರ್ಷದ ಬೆಳೆ ವಿಮೆ ಬಿಡುಗಡೆ ಮಾಡಬೇಕು. ಹೆಸರು ಬೆಳೆಗಳಿಗೆ ಬರ ಘೋಷಿಸಬೇಕೆಂದು ಶ್ರೇಷ್ಠ ಕೃಷಿಕ ಪ್ರಶಸ್ತಿ ವಿಜೇತೆ ಮಹಿಳೆಯರಾದ ಸವಿತಾ ಉಮೇಶ ನಾಗರಡ್ಡಿ ಇವರು ಮಾತನಾಡಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಕಾರ್ಯಕರ್ತರಾದ ವಸಂತ ಸಿದ್ದೆಕೊಪ್ಪ, ಮೌಲಾ ಸಾಬ್ನದಾಬ್, ಅಮ್ಮದಾನಿ ವಾಲಿಕಾರ, ಗುರುಪಾದಪ್ಪ ಕಮತರ ಅನೇಕ ರೈತರು ಪರಿಹಾರ ಕೊಡಲು ಆಗ್ರಹಿಸಿದರು. ನಮ್ಮಲ್ಲಿ ಇದು ಮಳೆ ಆಶ್ರಿತ ಭೂಮಿ ಆಗಿರೋದ್ರಿಂದ ಮಳೆ ಬಿತ್ತಿದಾಗ ಮಳೆ ಸ್ವಲ್ಪ ಆಯ್ತು. ಪ್ರತಿಯೊಬ್ಬ ರೈತನು 25ರಿಂದ 30 ಸಾವಿರ ರೂಪಾಯಿ ಖರ್ಚು ಮಾಡಿ ಹೆಸರನ್ನು ಬಿತ್ತಿದ್ದಾರೆ. ಸಸಿ ಸ್ವಲ್ಪ ಫಸಲು ಬರುವ ಹೊತ್ತಿಗೆ ರೋಗ ಬಾಧೆ, ಕೀಟ ಬಾಧೆಯಿಂದ ಎಲ್ಲ ನಾಶ ಆಗೋಗಿದೆ. ಅದಕ್ಕೆ ಸರ್ಕಾರ ಇದಕ್ಕೆ ಆದಷ್ಟು ಬೇಗ ಗಂಭೀರವಾಗಿ ರೈತರ ಸಮಸ್ಯೆಗಳನ್ನ ಪರಿಹರಿಸಬೇಕು. ಮತ್ತು ಅವ್ರಿಗೆ ನಮ್ಮ ರೈತರಿಗೆ ಎಲ್ಲರಿಗೂ ಇದೊಂದು ಬಂದು ಅದನ್ನ ನೋಡಿ ಅವ್ರಿಗೆ ಪರಿಹಾರ ಕೊಡುವಂತ ವ್ಯವಸ್ಥೆಗಳು ಆಗ್ಬೇಕು. ಪ್ರತಿಯೊಬ್ಬರು ಕೃಷಿ ಅಧಿಕಾರಿಗಳು ಭೇಟಿ ಕೊಟ್ಟು ರೈತರಿಗೆ ಸಲಹೆ ಕೊಡ್ಬೇಕು. ಮತ್ತೆ ಇದನ್ನೇನೈತಲ್ಲ, ಈ ಮುಂದಿನ ದಿನಗಳಲ್ಲಿ ಏನೇನು ಹಾನಿಯಾಗಿದೆ ರೈತರಿಗೆ ಆ ನಷ್ಟವನ್ನು ಭರಿಸುವಂತ ಕೆಲಸಗಳನ್ನ ಸರ್ಕಾರ ಮಾಡ್ಬೇಕಂತೇಳಿ ನಾವು ಕೇಳ್ಕೊತೀವಿ. ಇದನ್ನ ಮತ್ತೆ ಅವ್ರು ಪರಿಗಣಿಸಿ ಹೋದಲ್ಲಿ ಎಲ್ಲಾ ತಾಲೂಕಾ ಮತ್ತು ಗ್ರಾಮದ ಮಟ್ಟದಿಂದ ಎಲ್ಲಾ ರೈತರು ಕೂಡಿ ಉಗ್ರ ಹೋರಾಟಕ್ಕೆ ಇಳಿಯುವಂತ ಕೆಲಸಗಳು ಮುಂದಿನ ದಿನಗಳಲ್ಲಿ ಆಗತ್ತೆ. ಸವಿತಾ ನಾಗರೆಡ್ಡಿ. ಈಗ ಒಂದಷ್ಟು ದಿನ ಮಳೆ ಹೋಗಿ ಹಂಗಾತ್ರ
ರೈತರಿಗೆ ಈಗ ಮಳೆ ಆದ್ರೂ ಎಲ್ಲ ಏನು ಬರಲ್ದಂತಾಗ ಆಗ್ಬಿಟ್ಟೈತ್ರಿ ಸರ. ಇದು ಕೀಡಿ ಜಾಸ್ತಿ ಆಗೈತಿ, ಮತ್ತೆ ಇದ್ದದ್ದು ಒಂದೊಂದು ಕಾಯಿ ಬಿಡಿಸ್ಕೋಬೇಕಂದ್ರ ಏನು ತೊಂದ್ರೆ, ಒಟ್ಟ ರೈತರಿಗೆ ಏನು ಹತ್ತಲ್ದಂತಾಗ ಐತಿ ನೋಡ್ರಿ. ಇದು ಎಲ್ಲಾ ರೋಗ ಬಿದ್ದು ಹಾಳಾಗೈತಿ, ಬಿತ್ತು ಹೋಗೈತಿ ನೋಡ್ರಿ. ಈಗ ನಮಗ್ ಪರಿಹಾರ ಕೊಡ ಅಂತ ಕೇಳಾಕತ್ತೀವ್ರಿ, ಮತ್ತೇನಿಲ್ರಿ. ನಮಗ್ ಪರಿಹಾರ ಒಟ್ಟ ಕೊಟ್ಟೇ ಇಲ್ಲ ನೀವು. ಅದಲ್ಲಿ 3-4 ವರ್ಷ ಆತ ನಮ್ಮ ಪಂಚಾಯತಿಗೆ ಒಟ್ಟ ಪರಿಹಾರ ಒಟ್ಟ ಬಂದೇ ಇಲ್ರಿ. ಈಗ ನಮಗ್ ಏನ್ರ ಮಾಡಿ ನೀವು ಸಹಾಯ ಮಾಡಬೇಕ್ರಿ. ಒಟ್ಟ ಮೊಹಮ್ಮದ್ ಅಲಿ ವಲಿಕಾರ್ರಿ.